ಇಷ್ಟು ದಿನಗಳ ಕಾಲ ಪ್ರತಿಯೊಬ್ಬ ಭಾರತೀಯರು ಕಾತರದಿಂದ ಕಾಯ್ತಾ ಇದ್ದಂತಹ ದಿನ ಬಂದೇ ಬಿಟ್ಟಿದೆ. ಜನವರಿ 16ರಿಂದ ಭಾರತದಾದ್ಯಂತ ಕೋವಿಡ್ ಲಸಿಕೆಯನ್ನ ನೀಡಲಾಗುತ್ತೆ. ಈ ಕುರಿತಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಪೂರ್ಣವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಈ ಒಂದು ಕೋವಿಡ್ ಲಸಿಕೆ ಬಗ್ಗೆ, ಅದನ್ನ ಕೊಡುವಂತಹ ವಿಧಾನಗಳ ಬಗ್ಗೆ ಇರಬಹುದು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಬಯೋ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ದಿವ್ಯಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ದಿವ್ಯಾ ಅವರೇ. ನಮಸ್ಕಾರ. ಹೇಳಿ. ಅಂತೂ ಒಂದ್ ರೀತಿ ನಿರಾಳತೆ, ಈಗ ಸಮಾಧಾನ. ಇಷ್ಟು ದಿನ ಭಯದಲ್ಲೇ ಬದುಕ್ತಾ ಇದ್ವಿ, ಯಾವಾಗ ಏನಾಗುತ್ತೋ ಅಂತ. ಫೈನಲಿ ಇದೀಗ ಕೋವಿಡ್ಗೆ ವ್ಯಾಕ್ಸಿನ್ ಬಂದಿದೆ. 16ನೇ ತಾರೀಕಿನಿಂದ ಅದನ್ನ ಮೊದಲ ಹಂತದಲ್ಲಿ ಕೊಡೋದಕ್ಕೆ ಶುರು ಮಾಡಲಾಗುತ್ತೆ. ಹೌದು, ಇದೊಂದು ಮಹತ್ವವಾದ ದಿನ ನಮ್ಗೆಲ್ಲರಿಗೂ. ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಮಹತ್ವವಾದ ದಿನ. ಈಗಾಗ್ಲೇ ನಮ್ಮ ಪ್ರಧಾನ ಮಂತ್ರಿ ಅವರು ಹೇಳ್ತಿದ್ದಂಗೆ ನಾವೆಲ್ಲ ಹೆಮ್ಮೆ ಪಡುವಂತ ದಿನ ಇದು. ಈಗಾಗ್ಲೇ ನಾವೆಲ್ಲ ಒಟ್ಟಿಗೆ ಕೋವಿಡ್ ಅನ್ನ ಎದುರಿಸಿದೀವಿ. ಈಗ ವ್ಯಾಕ್ಸಿನ್ ಕೊಡೋದನ್ನ, ಇಮ್ಯುನೈಸೇಷನ್ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಧಾನ ಮಂತ್ರಿಯವರು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಸಂವಾದ ನಡೆಸಿದ್ದಾರೆ. ಇವಾಗ ನಮ್ಮ ರಾಜ್ಯ ಕೂಡ ಒಳ್ಳೆ ತಯಾರಿನೇ ನಡೆಸ್ಕೊಂಡಿದೆ. ಈಗಾಗಲೇ ಬೆಂಗಳೂರು ಮತ್ತೆ ಬೆಳಗಾವಿ 2 ಕಡೆ ವ್ಯಾಕ್ಸಿನ್ ಸ್ಟೋರೇಜ್ ಸೆಂಟರ್ಸ್ ಗಳು ಮಾಡ್ಕೊಂಡಿದ್ದಾರೆ. ಮುಂಬೈ ಕರ್ನಾಟಕದವ್ರಿಗೆಲ್ಲ ಆ ಕಡೆ ಬೆಳಗಾವಿ ಕಡೆಯಿಂದ ಈಗ ಬೆಂಗಳೂರು ಸುತ್ತಮುತ್ತ ಆಲ್ಮೋಸ್ಟ್ 22 ಜಿಲ್ಲೆಗಳಿಗೆ ನಮ್ಮ ಬೆಂಗಳೂರಿಂದ ಹೋಗುತ್ತೆ. ಇನ್ನು ಉಳಿದಂತ ಒಂದೊಂದು 7 ರಿಂದ 8 ಜಿಲ್ಲೆಗಳಿಗೆ ಬೆಳಗಾವಿ ಕಡೆಯಿಂದ ಹೋಗುತ್ತೆ. ಹಾಗೂ 24 ಲಕ್ಷ ಸಿರಿಂಜ್ಗಳಾಗ್ಲೇ ಅರೇಂಜ್ ಮಾಡ್ಕೊಂಡಿದೀವಿ. ಆಮೇಲೆ 233 ವ್ಯಾಕ್ಸಿನೇಷನ್ ಸೆಂಟರ್ಸ್ ಗಳನ್ನ ಆಗ್ಲೇ ಐಡೆಂಟಿಫೈ ಮಾಡಿದ್ದಾರೆ. ವಾಕ್ ಇನ್ ಸ್ಟೋರೇಜ್ ಐಡೆಂಟಿಫೈ ಮಾಡಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಆಗ್ಲೇ 40 ರಿಂದ 45 ಲಕ್ಷ ಡೋಸೇಜ್ ಗಳನ್ನ ಸ್ಟೋರ್ ಮಾಡಕ್ಕೆ ಕೊಡೋ ಕೆಪಾಸಿಟಿ ಇದೆ ಅಂತ ನಮ್ಮ ಸಚಿವರಾದ ಡಾಕ್ಟರ್ ಸುಧಾಕರ್ ಕೂಡ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದೆಲ್ಲ ಒಂದು ಪ್ಲಸ್ ಅಂತ ಹೇಳಕ್ಕೆ, ಸಂತೋಷ ತರುವಂತ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇಡೀ ದೇಶದಲ್ಲಿ ಟಾಪ್ 3 ರಿಂದ 4 ರಾಜ್ಯಗಳಲ್ಲಿ ಎಲ್ಲಿ ಜಾಸ್ತಿ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಇದೆ ಅಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ 2767 ಕೋಲ್ಡ್ ಸ್ಟೋರೇಜ್ ಯೂನಿಟ್ಗಳಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ನಾವು ಒಂದು ಒಳ್ಳೆ ರೀತಿನಲ್ಲಿ ಕೋವಿಡ್ ನ ಎದುರಿಸಕ್ಕೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳು, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಹಾಗೂ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು ಎಲ್ಲರೂ ಕೂಡ ಈ ಅಭಿಯಾನಕ್ಕೆ, ಈ ಇಮ್ಯುನೈಸೇಷನ್ಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ತುಂಬಾ ಜನ ಟ್ರೈನಿಂಗ್ ತಗೊಂಡಿದ್ದಾರೆ. ಈಗಾಗ್ಲೇ ಬೆಂಗಳೂರಿಗೆ ಆಲ್ಮೋಸ್ಟ್ ಇನ್ನೊಂದ್ 2-3 ದಿನದಲ್ಲಿ ಆಲ್ಮೋಸ್ಟ್ 11 ಲಕ್ಷಕ್ಕೆ ಅಷ್ಟು ಡೋಸೇಜ್ ಬಂದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇಂದ ಬರುತ್ತೆ ಅಂತ ಹೇಳಲ್ಪಟ್ಟಿದೆ. ಅವರು ಕೂಡ ಕೂಲರ್ ವ್ಯಾನ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಕಾರ್ಗೋಸ್ ರೆಡಿ ಆಗಿದೆ. ಎಲ್ಲ ಸಿದ್ಧತೆಗಳು ತುಂಬಾ ಚೆನ್ನಾಗಿ ನಡೀತಿದೆ. ನಮ್ಮದೊಂದು ದೊಡ್ಡದೊಂದು ದೇಶದಲ್ಲಿ ಇಂಥದೊಂದು ಪ್ಲಾನ್ಡ್ ವೇ ಅಲ್ಲಿ ಇಂತ ಒಳ್ಳೆ ರೀತಿಯಿಂದ ನಡೀತಿದೆ. ನಾವು ನಿಜವಾಗ್ಲೂ ಹೆಮ್ಮೆ. ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಎಲ್ಲಾ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ. ಅದೇ ಈಗ ನೇರವಾಗಿ ಕಂಪನಿಯಿಂದ ರಾಜ್ಯಗಳು ಖರೀದಿ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಮೊದಲಿಗೆ ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತೆ, ಆ ನಂತರ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮೊದಲ ಹಂತದಲ್ಲಿ ಯಾರಿಗೆ ಕೊಡಬೇಕು, 2ನೇ ಹಂತದಲ್ಲಿ ಯಾರಿಗೆ ಕೊಡಬೇಕು, ಫಸ್ಟ್ ಡೋಸ್ ಇಂದ ಸೆಕೆಂಡ್ ಡೋಸ್ ಯಾವ ರೀತಿಯಾಗಿ ಮಾನಿಟರ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಒಂದು ವೆಲ್ ಪ್ಲಾನ್ ಅನ್ನ ಮಾಡಲಾಗಿದೆ. ಖಂಡಿತ ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡಿದೆ. ಸೆಂಟರ್ ಅಲ್ಲಿ ಎಲ್ಲಾ ಕಂಟ್ರೋಲ್ ಇಟ್ಕೊಂಡು ಪ್ಲಾನ್ಡ್ ವೇ ಅಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ಯಾರ್ಯಾರಿಗೆ ಮೊದಲು ಪ್ರಾಮುಖ್ಯತೆ, ಇದನ್ನೆಲ್ಲ ನಮ್ಮ ಪ್ರಧಾನ ಮಂತ್ರಿಗಳು ಒಳ್ಳೆ ಕಂಟ್ರೋಲ್ ಇಟ್ಕೊಂಡು ಇಲ್ಲಿ ಯಾರಿಗೂ ಪಾರ್ಶಾಲಿಟಿ ಆಗದಿರಂಗೆ ಎಲ್ಲರಿಗೂ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕು ಅನ್ನೋದೊಂದು ಒಳ್ಳೆ ಪ್ಲಾನ್ ಇಟ್ಕೊಂಡು ಮಾಡ್ತಾ ಇದಾರೆ ಅನ್ನೋದೊಂದು ಸಂತೋಷಕರವಾದ ವಿಷಯನ. ಈಗ ಕೋವಿನ್ ಆಪ್ ಆಗ್ಲಿ ಎಲ್ಲ ಸೆಂಟ್ರಲೈಸ್ ಸಿಸ್ಟಮ್, ಎಲ್ಲಿಂದ ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬಹುದು. ಆಮೇಲೆ ಸರ್ಟನ್ ಸೆಂಟರ್ಗೆ ಅಲಾಟ್ ಮಾಡ್ತಾರೆ, ಅಲ್ಲಿ ಹೋಗಿ ನಿಮ್ ವ್ಯಾಕ್ಸಿನ್ ತಗೋಬಹುದು. ವೆರಿ ವೆಲ್ ಪ್ಲಾನ್ಡ್ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಡಿಜಿಟಲ್ ಇಂಡಿಯಾ ಅಂತ ನಮ್ಮ ಮೋದಿಗಳು ಏನ್ ಹೇಳ್ತಿದ್ರು, ಪ್ರಧಾನ ಮಂತ್ರಿ ಮೋದಿಗಳು ಅದನ್ನ ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಿಮಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡ್ಕೊಳ್ತೀನಿ. ಸೊ ದಿವ್ಯಾ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಈಗ 16ನೇ ತಾರೀಕಿನಿಂದಲೇ ಲಸಿಕೆಯನ್ನ ಹಾಕೋದಕ್ಕೆ ಆರಂಭ ಮಾಡಲಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಕನ್ಫ್ಯೂಷನ್ಗೆ ಅವಕಾಶ ಮಾಡಿಕೊಡದೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಮಾಡ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇವಾಗ ನಾಳೆ ಎಲ್ಲಾ ರಾಜ್ಯಗಳ ಜೊತೆ ಕೇಂದ್ರದ ಚರ್ಚೆ ನಡೆಯುತ್ತೆ. ಎಲ್ಲಾ ಸಿಎಂಗಳ ಜೊತೆ ಅಮಿತ್ ಶಾ ಸಭೆಯನ್ನ ಮಾಡಲಿದ್ದಾರೆ. ನಾಳೆ ಎಲ್ಲಾ ರಾಜ್ಯಗಳ ಜೊತೆ ಕೇಂದ್ರ ಸರ್ಕಾರ ಚರ್ಚೆಯನ್ನ ಮಾಡುತ್ತೆ. ನಾಳೆ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಸಭೆಯನ್ನ ನಡೆಸಲಿದ್ದಾರೆ.
ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡ್ತಾರೆ ಅಮಿತ್ ಶಾ ಅವರು. ರಾಜ್ಯಗಳ ಜೊತೆ ಕೇಂದ್ರ ಗೃಹ ಸಚಿವರು ಸಂವಾದವನ್ನ ನಡೆಸಲಿದ್ದಾರೆ. ಲಸಿಕೆ ವಿತರಣೆ ಬಗ್ಗೆ ಅಮಿತ್ ಶಾ ಸಂವಾದವನ್ನ ಮಾಡ್ತಾರೆ. ರಾಜ್ಯಗಳ ಸಿಎಂಗಳ ಜೊತೆ ಅವ್ರಿಗೆ ಇರುವಂತಹ ಒಂದು ಕನ್ಫ್ಯೂಷನ್ಗಳಿರಬಹುದು, ಅಥವಾ ಯಾವ ರೀತಿಯಾಗಿ ಲಸಿಕೆಯನ್ನ ವಿತರಣೆ ಮಾಡಬೇಕು, ರಾಜ್ಯ ಸರ್ಕಾರ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಸಿಎಂ ಅವರ ಜೊತೆ ಸಂವಾದವನ್ನ ಮಾಡಲಿದ್ದಾರೆ. ಅಲ್ಲದೆ ಮಾಹಿತಿಯನ್ನ ಹಂಚಿಕೊಳ್ಳಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನ ನಡೆಸಲಿದ್ದಾರೆ. ರಾಜ್ಯಗಳ ಸಿಎಂ ಅವರ ಜೊತೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಸಂವಾದವನ್ನ ಮಾಡಲಿದ್ದಾರೆ. ಲಸಿಕೆ ವಿತರಣೆ ಬಗ್ಗೆ ಅಮಿತ್ ಶಾ ಅವರು ಸಂವಾದವನ್ನ ಮಾಡಲಿದ್ದಾರೆ. ಈಗ ಆಲ್ರೆಡಿ ಜನವರಿ 16ರಿಂದಲೇ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ಈಗ ಆಲ್ರೆಡಿ 2 ಲಸಿಕೆಗಳು ಸಿದ್ಧ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೂಡ ಕೊಟ್ಟಿರುವಂತದ್ದು. ಇನ್ನು ಕೇವಲ ಒಂದು 4-5 ದಿನಗಳಲ್ಲೇ ಲಸಿಕೆಯನ್ನ ಹಾಕೋದಕ್ಕೆ ಶುರು ಮಾಡಲಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಗಳು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕನ್ಫ್ಯೂಷನ್ ಇಲ್ದಲೆ ಎಲ್ಲರಿಗೂ ಕೂಡ ಯಾವ ರೀತಿ ಲಸಿಕೆಯನ್ನ ವಿತರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಸಿಎಂಗಳ ಜೊತೆ ಅಮಿತ್ ಶಾ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ಸಭೆ ಫಿಕ್ಸ್ ಆಗಿರುವಂಥದ್ದು. ಎಲ್ಲ ರಾಜ್ಯಗಳ ಸಿಎಂಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ, ಸಂವಾದವನ್ನ ಮಾಡ್ತಾರೆ. ಯಾರಿಗಾದ್ರೂ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಡೌಟ್ಸ್ ಇದೆ, ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡುವಂಥ ಕೆಲಸ ಆಗುತ್ತೆ. ಅಲ್ಲದೆ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಬೇಕು, ಏನೆಲ್ಲ ವ್ಯವಸ್ಥೆಗಳನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು, ಇದೆಲ್ಲದರ ಬಗ್ಗೆ ಕೂಡ ವಿವರಣೆಯನ್ನ ಕೊಡಲಿದ್ದಾರೆ ಅಮಿತ್ ಶಾ ಅವರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದಾಗ್ಯೂ ನಾಳೆ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ಸಂವಾದವನ್ನ ಮಾಡಲಿದ್ದಾರೆ. ಇನ್ನು ಲಸಿಕೆ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಬಯೋವಿಜ್ಞಾನಿ ದಿವ್ಯಾ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇನ್ನು ದಿವ್ಯಾ ಅವರೇ, ಈಗ ಕೊರೋನಾ ಬಗ್ಗೆ ಎಷ್ಟು ರೀತಿಯಾಗಿ ಜನಕ್ಕೆ ಒಂದು ರೀತಿ ಭಯ ಇತ್ತು, ಅದೇ ರೀತಿ ಲಸಿಕೆ ಅಂದಾಗ್ಲೂ ಕೂಡ ಜನ ಒಂಥರ ಪ್ಯಾನಿಕ್ ಆಗ್ತಾರೆ. ಲಸಿಕೆ ಹೇಗೆ ತಗೊಳ್ಳೋದು, ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಯಾಕಂದ್ರೆ ಸಾಕಷ್ಟು ಫೇಕ್ ನ್ಯೂಸ್ಗಳು ಕೂಡ ಓಡಾಡ್ತಾ ಇತ್ತು. ಅದನ್ನೆಲ್ಲ ನೋಡಿದಂಥ ಜನ ಇನ್ನಷ್ಟು ಭಯ ಬಿದ್ದಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಈ ಹಿಂದೆ ನಾವ್ ಎಲ್ಲರೂ ಲಸಿಕೆ ತಗೊಂಡಿದೀವಿ. ಪೋಲಿಯೋಗಾಗ್ಲಿ, ಟೆಟನಸ್ಗಾಗ್ಲಿ, BCG ಎಲ್ಲ ಲಸಿಕೆನೂ ತಗೊಂಡಿದೀವಿ. ಅದ್ರ ಬಗ್ಗೆ ಅವಾಗ ನಾವ್ ಯಾಕೆ ಭಯ ಪಡ್ಲಿಲ್ಲ? ನಾವು ಬರೋ ಕಾಯಿಲೆಯಿಂದ ಪ್ರಿವೆಂಟ್ ಮಾಡ್ಕೊಳಕ್ಕೆ ಆ ಲಸಿಕೆನ ತಗೊಂಡ್ವಿ. ಅದೇ ತರ ಇದು ಒಂದ್ ಲಸಿಕೆ ಅಂತ ಯಾಕೆ ಟ್ರೀಟ್ ಮಾಡ್ತಾ ಇಲ್ಲ? ಒಂದೇ ವ್ಯತ್ಯಾಸ ಅಂದ್ರೆ ಆ ಲಸಿಕೆಗಳಿಗೆ ಲಾಂಗ್ ಟರ್ಮ್ ಕ್ಲಿನಿಕಲ್ ಸ್ಟಡಿ ನಡೆದಿರುತ್ತೆ. ಇದು ಹೊಸದಾಗಿ ಬಂದಿರೋ ಕಾಯಿಲೆ, ಆದ್ರಿಂದ ನಾವು ಶಾರ್ಟ್ ಆಗಿ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟು ಕ್ಲಿನಿಕಲ್ ಸ್ಟಡಿ ಮಾಡಿ ಸೇಫ್ಟಿ ಮತ್ತೆ ಎಫಿಕಸಿ ಪ್ರೂವ್ ಮಾಡಿ ಆದ್ಮೇಲೆನೆ ಜನಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಭಯ ಪಡ್ದೇನೆ ಲಸಿಕೆನ ಧೈರ್ಯವಾಗಿ ತಗೊಳ್ಳಿ ಎಲ್ಲರೂ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೈಡ್ ಎಫೆಕ್ಟ್ಸ್ ಯಾವುದೇ ಲಸಿಕೆ ತಗೊಳ್ಳಿ, ನೀವು ಇದುವರೆಗೂ ನಿಮ್ಮ ಜೀವಮಾನದಲ್ಲಿ ಯಾವ್ದೊಂದು 5ರಿಂದ 6 ಲಸಿಕೆಗಳು ನೀವು ತಗೊಂಡಿರ್ತೀರೋ ಅದ್ ಎಲ್ಲಾ ಲಸಿಕೆಗಳಲ್ಲೂ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಇಷ್ಟು % ಜನಕ್ಕೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಕೋವಿಡ್ ಲಸಿಕೆ ಬಗ್ಗೆ ಸ್ಪೆಷಲ್ ಆಗಿ ಇದರಿಂದ ಏನು ಆಗುತ್ತೆ ಅನ್ನೋದು ಬೇಡ. ಒಂದೇ ವ್ಯತ್ಯಾಸ ಅಂದ್ರೆ ಹಿಂದೆ ನಾವು ಲಸಿಕೆಗಳು ಮಾಡಿದಾಗ ಯಾವ್ದು ಡಿಪ್ತೀರಿಯಾ, ಕಾಲರಾಗ್ಲಿ, ಟೆಟನಸ್ ಆಗ್ಲಿ, ಅವಾಗ ಈಗ ಮಾಧ್ಯಮಗಳು ಈ ಕ್ಲಿನಿಕಲ್ ಸ್ಟಡಿ ಬಗ್ಗೆ ಅಷ್ಟು ಅವೇರ್ನೆಸ್ ಇರ್ತಿರ್ಲಿಲ್ಲ. ಈಗ ಏನಾಗಿದೆ, ಒಂದು ಸಣ್ಣ ವಸ್ತು ಆದ್ರೆ ಮಾಧ್ಯಮಗಳು ಹೇಳ್ತಾರೆ, ಹಾಗೂ ಕ್ಲಿನಿಕಲ್ ಸ್ಟಡಿ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಬಂದಿದೆ. ಅದರಿಂದ ಅದು ಭಯ ಆಗಿ ಕನ್ವರ್ಟ್ ಆಗ್ತಿದೆ ಹೊತ್ತು ಅದನ್ನ ಅವೇರ್ನೆಸ್ ಅಂತ ಜನ ತಗೋತಾ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರು ಭಯ ಪಡದೆ, ಇದು ಇನ್ನೊಂದು ಲಸಿಕೆ. ನಾವು ಜೀವಮಾನದಲ್ಲಿ ಹೇಗೆ ಎಲ್ಲ ತಗೋತೀವೋ, ಇವಾಗ ಇನ್ಫ್ಲೂಯೆನ್ಸಾನು ರೆಗ್ಯುಲರ್ ಆಗಿ ಕೆಲವು ದೇಶಗಳಲ್ಲಿ ಅಡಲ್ಟ್ಸ್ ಗಳು ತಗೋತಾ ಇದಾರೆ. ಸೊ ಅದೇ ತರ ಇದು ಒಂದ್ ಲಸಿಕೆ ಅಂತ ಟ್ರೀಟ್ ಮಾಡಿ ನೀವು ಕೊರೋನಾ ಬರೋದನ್ನ ತಡೆಯೋದಕ್ಕೆ ಇದೊಂದು ಒಳ್ಳೆಯ ಪ್ರಿವೆನ್ಷನ್ ಅಂತ ಟ್ರೀಟ್ ಮಾಡಿ ತಗೊಳ್ಳಿ. ಬೇರೆ ಯಾವ ತರದ್ದು ಭಯನೂ ತಲೆಯಲ್ಲಿ ಇಟ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಆಲ್ರೆಡಿ ಮೊದಲನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ನೀಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದಾರೆ. 2ನೇ ಹಂತದಲ್ಲಿ 50 ವರ್ಷ ಮೇಲ್ಪಟ್ಟವರಿಗೆ, ಹಾಗೆ ಯಾರಿಗೆ ಕೊರೋನಾದಿಂದ ಹೆಚ್ಚು ಅಪಾಯ ಇದೆ ಅವ್ರಿಗೆ ನೀಡಲಾಗುತ್ತೆ ಅಂತ. ಸೊ ಹೆಂಗೆ ಡಿವೈಡ್ ಮಾಡ್ತಾರೆ? ಈಗ ಮೊದಲಿಗೆ ಕೊರೋನಾ ವಾರಿಯರ್ಸ್ಗೆ ಕೊಡಲಾಗುತ್ತೆ, ಆನಂತರ ಎಷ್ಟು ದಿನಗಳ ಗ್ಯಾಪ್ನ ನಂತರ 2ನೇ ಡೋಸನ್ನು ಕೊಡಲಾಗುತ್ತೆ. ಸೊ ಯಾವ ರೀತಿಯಾಗಿ ನಮ್ಮ ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಲಸಿಕೆ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ, ಈ ಒಂದು ಇನ್ಫಾರ್ಮೇಶನ್ಸ್ ಬಗ್ಗೆ ಏನಾದರೂ ಮಾತಾಡಬಹುದಾ? ಹೌದೌದು. ಇವಾಗ ಯಾವುದೇ ಒಂದು ಲಸಿಕೆಯಲ್ಲಿ ಒಂದು
ಫಸ್ಟ್ ಡೋಸ್ ಅಂತ ಇರುತ್ತೆ, ಇನ್ನೊಂದು ಬೂಸ್ಟರ್ ಡೋಸ್ ಅಂತ ಇರುತ್ತೆ. ನಮ್ ದೇಹದಲ್ಲಿ ಕಂಪ್ಲೀಟ್ ಆಗಿ ಆಂಟಿಬಾಡೀಸ್ ಡೆವಲಪ್ ಆಗೋದಕ್ಕೆ ಈ 2 ಡೋಸ್ಗಳು ಅತ್ಯವಶ್ಯಕ. 2 ಡೋಸ್ಗಳ ಮಧ್ಯೆ 3 ರಿಂದ 4 ವಾರಗಳಾದ್ರೂ ಗ್ಯಾಪ್ ಇರ್ಬೇಕಾಗತ್ತೆ. ಹಾಗೂ ನಿಮ್ಮ ಡೇಟಾ ಎಲ್ಲ ಕೋವಿನ್ ಆಪ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನೀವು ಮೊದಲನೇ ಡೋಸ್ ಯಾವಾಗ ತಗೊಂಡಿರ್ತೀರಾ, 2ನೇ ಡೋಸ್ ನಿಮ್ದು ಯಾವಾಗಿರುತ್ತೆ ಅಂತ. ಸೊ 1 ತಿಂಗಳ ಗ್ಯಾಪ್ ನಲ್ಲಿ ನೀವು 2ನೇ ಡೋಸ್ ತಗೊಳ್ಬೇಕಾಗುತ್ತೆ. ಆ 2ನೇ ಡೋಸ್ ಡೇಟ್ಗಳು ನಿಮ್ಗೆ ಅಲಾಟ್ ಆಗಿರುತ್ತೆ. ಈ ಡೇಟ್ ಅಲ್ಲಿ ನೀವು ಇಂಥ ಜಾಗದಲ್ಲಿ ಲಸಿಕೆ ಹಾಕ್ಸ್ಕೋಬೇಕು ಅಂತ. ಇದು ಎಲ್ಲ ವೆಲ್ ಆರ್ಗನೈಸ್ಡ್, ವೆಲ್ ಪ್ಲಾನ್ಡ್ ರೀತಿ ನಡೆಯುತ್ತೆ. ಯಾರು ಏನು ಭಯಭೀತ ಕೊಡೋದ್ ಬೇಕಾಗಿಲ್ಲ, ಕನ್ಫ್ಯೂಷನ್ ಒಳಗಾಗೋದ್ ಬೇಕಾಗಿಲ್ಲ. ಈಗಾಗಲೇ ದೇಶದಲ್ಲಿ 30 ಕೋಟಿ ಜನಕ್ಕೆ ಫಸ್ಟ್ ಲಸಿಕೆ ಹಾಕ್ಬೇಕು ಅನ್ನೋ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದು. ಹಾಗೂ ಪ್ರಧಾನಿಗಳು ಕೂಡ ಇವತ್ತು ರಾತ್ರಿ ಸೀರಮ್ ಇನ್ಸ್ಟಿಟ್ಯೂಟ್ ಅವ್ರ ಜೊತೆ 1 ಕೋಟಿ ಲಸಿಕೆನ ತಕ್ಷಣವಾಗಿ ಖರೀದಿ ಮಾಡೋದಕ್ಕೆ ಪ್ರೈಸ್ ನೆಗೋಸಿಯೇಷನ್ ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ನಡೀತಾ ಇದೆ. ಸೊ ಎಲ್ಲ ಬೆಳವಣಿಗೆ ನೋಡಿದ್ರೆ, ಹಾಗೂ ನಮ್ಮ ಭಾರತ್ ಬಯೋಟೆಕ್ ಅವ್ರು ಕೂಡ ಫೇಸ್ 3 ಟ್ರಯಲ್ ಇನ್ನೇನ್ ಮಾರ್ಚ್ ಅಲ್ಲಿ ಮುಗಿಸ್ತಾ ಇದಾರೆ. ಇನ್ನು 3 ರಿಂದ 4 ಲಸಿಕೆಗಳು ಪೈಪ್ ಲೈನ್ ಅಲ್ಲಿ ಇದೆ. ಆಲ್ರೆಡಿ ಸಂಶೋಧನಾ ಹಂತದಲ್ಲಿವೆ. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಅವರೇ, ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಟ್ಟಾರೆ ಜನವರಿ 16ರಿಂದಲೇ ಕೋವಿಡ್ ಲಸಿಕೆಯನ್ನ ನೀಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಕುರಿತಂತೆ ನಾಳೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಎಲ್ಲ ರಾಜ್ಯಗಳ ಸಿಎಂ ಅವರ ಜೊತೆ ಸಂವಾದವನ್ನ ಮಾಡಲಿದ್ದಾರೆ. ಅಲ್ಲದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಕೊರೋನಾ ಮಹಾಮಾರಿಗೆ ಕೊನೆಗೂ ಕೂಡ ಲಸಿಕೆ ಸಿದ್ಧ ಆಗಿದೆ. ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವತ್ತು ಎಲ್ಲ ಭಾರತೀಯರಿಗೂ ಹೆಮ್ಮೆಯ ದಿನ. ಜನವರಿ 16ರಿಂದಲೇ ಕೋವಿಡ್ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ये हम सभी के लिए गौरव की बात है कि जिन 2 वैक्सीन को इमरजेंसी यूज ऑथराइजेशन दिया गया है वो दोनों ही मेड इन इंडिया है। इतना ही नहीं, 4 और वैक्सीन प्रोग्रेस में है। और ये जो मैं करीब 60-70% काम पहले राउंड का होने के बाद बैठने की चर्चा इसलिए करता हूं कि उसके बाद और वैक्सीन भी आ जाएगी, और जब और वैक्सीन आ जाएगी तो हमें फ्यूचर का प्लान करने में वो भी एक बहुत बड़ी सुविधा रहेगी। ये हम सभी के लिए गौरव की बात है कि जिन 2 वैक्सीन को इमरजेंसी यूज ऑथराइजेशन दिया गया है वो दोनों ही मेड इन इंडिया है। इतना ही नहीं, 4 और वैक्सीन प्रोग्रेस में है। और ये जो मैं करीब 60-70% काम पहले राउंड का होने के बाद बैठने की चर्चा इसलिए करता हूं कि उसके बाद और वैक्सीन भी आ जाएगी, और जब और वैक्सीन आ जाएगी तो हमें फ्यूचर का प्लान करने में वो भी एक बहुत बड़ी सुविधा रहेगी। ಪುಣೆಯಿಂದ ಬರೋ ವ್ಯಾಕ್ಸಿನ್ ಅನ್ನು ಬೆಳಗಾವಿಯ ಡಿಪೋದಲ್ಲಿ ಸಂಗ್ರಹ ಮಾಡಲಾಗುವುದು. ಬೆಳಗಾವಿಯಲ್ಲಿ 8 ಲಕ್ಷ ಡೋಸ್ ಸಂಗ್ರಹದ ಸಾಮರ್ಥ್ಯ ಹೊಂದಿರೋ ವಾಕ್ ಇನ್ ಫ್ರೀಜರ್ ಅನ್ನು ಸಿದ್ಧಪಡಿಸಲಾಗಿದೆ. ಸದ್ಯ 4 ಲಕ್ಷ ಡೋಸ್ ಲಸಿಕೆ ಬರೋ ಸಾಧ್ಯತೆ ಇದೆ. ಬೆಳಗಾವಿ ಜಿಲ್ಲೆಯ 30,000 ವೈದ್ಯಕೀಯ ಸಿಬ್ಬಂದಿಗೆ ಮೊದಲು ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ಆ ನಂತರ ಪೌರ ಕಾರ್ಮಿಕರು, ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಲಸಿಕೆ ಸಿಗಲಿದೆ. ಬೆಳಗಾವಿ ಜಿಲ್ಲೆಯ 200 ಕಡೆ ಲಸಿಕೆ ವಿತರಣೆಗೆ ಗುರುತಿಸಲಾಗಿದ್ದು, ಒಂದೇ ಕೇಂದ್ರದಲ್ಲಿ 6 ಜನ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಕೊರೋನಾ ಮಹಾಮಾರಿಗೆ ಇನ್ನು ಕೆಲವೇ ದಿನಗಳಲ್ಲಿ ಲಸಿಕೆ ಲಭ್ಯವಾಗಲಿದ್ದು, ಲಸಿಕೆ ಸಂಗ್ರಹಕ್ಕೆ ಬೆಳಗಾವಿಯಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಲಾಗಿದೆ. ನಾವು ಬೆಳಗಾವಿಯ ಏನು ವ್ಯಾಕ್ಸಿನ್ ಡಿಪೋದಲ್ಲಿ ಇದ್ದೇವೆ. ಇದು ಡೀಪ್ ಫ್ರಿಜರನ್ನು ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 8 ಲಕ್ಷ ಡೋಸನ್ನು ಸಂಗ್ರಹಕ್ಕೆ ಈ ಒಂದು ಫ್ರಿಜರನ್ನು ವ್ಯವಸ್ಥೆ ಮಾಡಲಾಗಿದೆ. ಪ್ರಮುಖವಾಗಿ ಬೆಳಗಾವಿ ಸೇರಿದಂತೆ 8 ಜಿಲ್ಲೆಗಳ ಏನು ಲಸಿಕೆ ಬರುತ್ತೆ ಅದೆಲ್ಲವೂ ಕೂಡ ಇದೇ ಒಂದು ಫ್ರಿಜರ್ನಲ್ಲಿ ಸಂಗ್ರಹವಾಗುತ್ತೆ. ನಂತರ ಇಲ್ಲಿಂದ ಹಾವೇರಿ, ಗದಗ ಮತ್ತು ಕಾರವಾರ, ಧಾರವಾಡ ಸೇರಿ ಎಲ್ಲ ಕಡೆಗಳು ಇಲ್ಲಿಂದನೇ ಸರಬರಾಜು ಮಾಡೋಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಫ್ರಿಜರ್ನಲ್ಲಿ 2 ರಿಂದ 8 ಡಿಗ್ರಿಯಷ್ಟು ಉಷ್ಣಾಂಶ ಏನು ತಾಪಮಾನ ಇರುತ್ತೆ, ಅದನ್ನು ಎಲ್ಲವನ್ನೂ ಕೂಡ ಮೇಂಟೈನ್ ಮಾಡೋಕ್ಕೆ ಈಗಾಗಲೇ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಕ್ಸಿನ್ ಸರಬರಾಜು ಆಗಲಿದೆ. ಜೊತೆಗೆ ಏನು ಅಂತಂದರೆ ಬೆಳಗಾವಿಯಲ್ಲಿ 200 ಕಡೆಗಳಲ್ಲಿ ಲಸಿಕೆಯನ್ನು ಅಂದರೆ ಮೊದಲು ಲಸಿಕೆಯನ್ನು ವಿತರಣೆ ಮಾಡೋಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆರೋಗ್ಯ ಇಲಾಖೆಯ 30,000 ಸಿಬ್ಬಂದಿಗೆ ಮೊದಲ ಹಂತದಲ್ಲಿ ಲಸಿಕೆ ಸಿಗಲಿದೆ. ಅವರನ್ನು ಏನು 200 ಕೇಂದ್ರಗಳೇನು ಗುರುತು ಮಾಡಿದ್ದಾರೆ ಅಲ್ಲಿ ಅವರಿಗೆ ಲಸಿಕೆಯನ್ನು ಹಾಕ್ತಾರೆ. ನಂತರ
ಏನು ಅಂತಂದ್ರೆ ಪೌರ ಕಾರ್ಮಿಕರು, ಪೊಲೀಸರು ಸೇರಿದಂತೆ ಎಲ್ಲರಿಗೂ ಕೂಡ ಲಸಿಕೆ ಲಭ್ಯವಾಗುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ಗಡಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟನೇ ತಾರೀಕು ಬರ್ಬೋದು, ನಿರೀಕ್ಷೆ ಏನಿದೆ ಸರ್ ಈಗ ಲಸಿಕೆ ಬರೋದು? ಸರ್, ಈಗ ಸದ್ಯದ ಮಾಹಿತಿ ಪ್ರಕಾರ ಎನಿ ಟೈಮ್ ನಾವು ವ್ಯಾಕ್ಸಿನ್ ಬರೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಡ್ರಿ ಅನ್ನುವಂಥ ಸೂಚನೆಗಳನ್ನು ನಮ್ಗೆ ಸ್ಟೇಟಿಂದ ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗ 16,500ರಿಂದ 16,700 ಲೀಟ್ರ್ ಕೆಪಾಸಿಟಿ. ಒಂದು ವ್ಯಾಕ್ಸಿನ್ ಸುಮಾರು 5 ml ಅಂತಂದರೆ ನಾವು ಅಂದಾಜು 32 ಲಕ್ಷ ಡೋಸ್ನ ನಾವು ಇಲ್ಲೇ ಸ್ಟೋರ್ ಮಾಡ್ಬೋದು. ಫಸ್ಟ್ ಫೇಸಲ್ಲಿ ನಮಗೆ ಬರುವಂಥದ್ದು ಅಂದಾಜು ಒಂದು 4 ಲಕ್ಷ ಡೋಸ್, 8 ಜಿಲ್ಲೆ ಸೇರಿ ಒಂದು 4 ಲಕ್ಷ ಡೋಸ್ ಬರ್ಬೋದು ಅಷ್ಟೇ ನಮಗೀಗ. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ಲಸಿಕೆ ವಿತರಣೆಗೆ ಮತ್ತು ಲಸಿಕೆ ಸಂಗ್ರಹಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಳಗಾವಿಯಿಂದ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯಗಳ ಸಿಎಂ ಅವರ ಜೊತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಅಲ್ಲದೆ ಪ್ರಮುಖವಾದಂತ ಈ ಕೋವಿಡ್ ಕಾಯಿಲೆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ದೇಶದಲ್ಲಿ ಫಸ್ಟ್ ಫೇಸ್ ಅಲ್ಲಿ 3 ಕೋಟಿ ಜನರಿಗೆ ಲಸಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ನಾಟಕಕ್ಕೆ 16/1/21ರಿಂದ ಫಸ್ಟ್ ಫೇಸಲ್ಲಿ ಸುಮಾರು 16 ಲಕ್ಷ ಫ್ರಂಟ್ಲೈನ್ ವರ್ಕರ್ಸ್ಗೆ, ಅಂದರೆ ಆರೋಗ್ಯ, ಕಂದಾಯ, ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ 1 ಡೋಸು 28 ದಿನಗಳ ನಂತರ 2ನೇ ಡೋಸು ನೀಡುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ 235 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. 2 ರೀತಿಯ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. ಒಂದು ಕೋವಿಕ್ಷನ್, ಇನ್ನೊಂದು ಕೋವಿಶೀಲ್ಡ್. ಈ ರಾಜ್ಯದಲ್ಲಿ ಕೋಲ್ಡ್ ಚೈನ್ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗಳು ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ. ಈ ಒಂದು ಐತಿಹಾಸಿಕ ಒಂದು ತೀರ್ಮಾನ, ಈ ಒಂದು ಸಲಹೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಂತರ ಸಿಎಂ ಯಡಿಯೂರಪ್ಪ ಅವರು ಕೂಡ ಮಾಧ್ಯಮಗಳ ಮುಖಾಂತರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೊದಲನೇ ಹಂತದಲ್ಲಿ 3 ಕೋಟಿ ಭಾರತೀಯರಿಗೆ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ 16 ಲಕ್ಷ ಜನ ಅಂದ್ರೆ ಕೋವಿಡ್ ವಾರಿಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆ ಲಸಿಕೆಯನ್ನ ಹಂಚಿಕೆ ಮಾಡಲಾಗುತ್ತೆ. ಈ ಹಂಚಿಕೆ ಯಾವ ರೀತಿ ಆಗುತ್ತೆ, ಬೂತ್ ಮಟ್ಟದಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ, ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಯಡಿಯೂರಪ್ಪ ಅವರು. ಮೊದಲಿಗೆ 16 ಲಕ್ಷ ಕೋವಿಡ್ ವಾರಿಯರ್ಸ್ಗೆ ಲಸಿಕೆಯನ್ನ ಮೊದಲ ಹಂತದಲ್ಲಿ ನೀಡಲಾಗುತ್ತೆ. ಕೋವಿಶೀಲ್ಡ್ ಹಾಗೆ ಕೋವ್ಯಾಕ್ಸಿನ್ 2 ಲಸಿಕೆಗಳನ್ನ ನೀಡಲಾಗುತ್ತೆ. ಅದಕ್ಕೆ ಯಾವ್ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಬೂತ್ ಮಟ್ಟದಲ್ಲಿ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಎಸ್ವೈ. ಒಟ್ಟಾರೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಕೊರೋನಾ ಹೆಮ್ಮಾರಿಗೆ ಇದೀಗ ಲಸಿಕೆಯ ಬ್ರಹ್ಮಾಸ್ತ್ರ ರೆಡಿಯಾಗಿರುವಂಥದ್ದು. ಜನವರಿ 16ರಿಂದಲೇ ಕೋವಿಡ್ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ಈ ಕುರಿತಂತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಇಡೀ ಭಾರತೀಯರಿಗೆ ಹೆಮ್ಮೆಯ ದಿನ ಅಂತ ಹೇಳಿದ್ದಾರೆ. ಮೊದಲ ಹಂತದಲ್ಲಿ 3 ಕೋಟಿ ಭಾರತೀಯರಿಗೆ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. 2ನೇ ಹಂತದಲ್ಲಿ 50 ವರ್ಷ ಮೇಲ್ಪಟ್ಟ ಹಾಗೆ ಕೊರೋನಾದಿಂದ ಯಾರಿಗೆಲ್ಲ ಹೆಚ್ಚು ಅಪಾಯ ಇದೆ ಅವರಿಗೆ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 2 ಲಸಿಕೆಗೆ ಈಗ ಆಲ್ರೆಡಿ ಅನುಮತಿಯನ್ನ ಕೊಡಲಾಗಿದ್ದು, ಇನ್ನು ಕೇವಲ 4-5 ದಿನಗಳಲ್ಲೇ ಲಸಿಕೆಯನ್ನ ಹಾಕೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. 16ರಿಂದಲೇ ಕೋವಿಡ್ ಲಸಿಕೆಯನ್ನ ನೀಡಲಾಗುತ್ತೆ. ಬೂತ್ ಮಟ್ಟದಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಸಿಎಂ ಯಡಿಯೂರಪ್ಪ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.
ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಹೆಮ್ಮಾರಿ ಕೊರೋನಾ ನಾಶಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅಲ್ಲದೆ ಕರುನಾಡಿಗೆ ಬರೋ ಕೋವಿಡ್ ಲಸಿಕೆ ಯಾವುದು ಅನ್ನೋದು ಗೊತ್ತಾಗಿದೆ. ರಾಜ್ಯಕ್ಕೆ ಪುಣೆಯ ಸಿರಂ ಇನ್ಸ್ಟಿಟ್ಯೂಟ್ನ ಕೋವಿಶೀಲ್ಡ್ ಲಸಿಕೆ ಬರಲಿದೆ. ಈ ಬಗ್ಗೆ ಅಧಿಕೃತವಾಗಿ ಆರೋಗ್ಯ ಇಲಾಖೆ ಮಾಹಿತಿಯನ್ನ ನೀಡಿದ್ದು, ಪುಣೆಯಿಂದ ನೇರವಾಗಿ ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿ ನಿರ್ಮಿಸಿರೋ ವ್ಯಾಕ್ಸಿನ್ ಸ್ಟೋರೇಜ್ ರೂಮ್ಗೆ ಲಸಿಕೆ ಬರಲಿದೆ. ಉಗ್ರಾಣಕ್ಕೆ ವ್ಯಾಕ್ಸಿನ್ ಬರೋ ಹಿನ್ನೆಲೆಯಲ್ಲಿ ಸಚಿವ ಸುಧಾಕರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ರು. ವ್ಯಾಕ್ಸಿನ್ ಸ್ಟೋರೇಜ್ ಸಿದ್ಧತೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವ ಸುಧಾಕರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಮ್ಯ, ಇಷ್ಟು ದಿನ ಒಂದ್ ರೀತಿ ಕಾತರ ಇತ್ತು ಯಾವಾಗ ಲಸಿಕೆ ಸಿಗುತ್ತೆ ಅಂತ. ಸೊ ಫೈನಲಿ ಯಾವತ್ತಿಂದ ಲಸಿಕೆಯನ್ನ ನೀಡಲಾಗುತ್ತೆ, ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಹೇಗೆ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ, ಇದೆಲ್ಲದ್ರ ಬಗ್ಗೆ ಸ್ವತಃ ಪ್ರಧಾನಿಯವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೊ ರಾಜ್ಯಕ್ಕೆ ಯಾವಾಗ ಲಸಿಕೆ ಬರುತ್ತೆ? ಈಗ ಆಲ್ರೆಡಿ 16ನೇ ತಾರೀಕಿನಿಂದ ಕೋವಿಡ್ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿರೋ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳಾಗಿದೆ? ಸೌಮ್ಯ, ಈಗಾಗಲೇ ರಾಜ್ಯ ಲಸಿಕೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಮಾಡಿಕೊಂಡಿದೆ. ಇವತ್ತು ವಿಡಿಯೋ ಸಂವಾದದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ದೇಶದ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದದ ಮೂಲಕ ಮಾತನಾಡಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಈ ಎರಡು ಲಸಿಕೆಗಳನ್ನು ಎರಡೂ ಕೂಡ ಭಾರತೀಯ ಸಂಸ್ಥೆಗಳಾಗಿ ಭಾರತ ಸಂಸ್ಥೆಗಳು ಈ ಎರಡೂ ಲಸಿಕೆಗಳನ್ನು ಇವತ್ತು ತಯಾರು ಮಾಡಿದ್ದಾರೆ. ಇವೆರಡರೂ ಕೂಡ 16ನೇ ತಾರೀಕು ಇದೇ ತಿಂಗಳು ಇವತ್ತು ಕೊಡುವಂಥ ಕೆಲಸ ಆಗ್ತದೆ. ಪ್ರಾರಂಭದಲ್ಲಿ 3 ಕೋಟಿ ಜನರಿಗೆ ಇವತ್ತು ಸಂಪೂರ್ಣ ಉಚಿತವಾಗಿ ಕೇಂದ್ರ ಸರ್ಕಾರನೇ ಇದರ ದರವನ್ನು ಮತ್ತು ಇದರ ಒಟ್ಟು ಖರ್ಚನ್ನು ಭರಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ 16 ಲಕ್ಷಕ್ಕೂ ಹೆಚ್ಚು ಜನರು ಕೊರೋನಾ ಯೋಧರು, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಮತ್ತು ಇತರೆ ಇಲಾಖೆಗಳು ಯಾರು ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಗಳಾಗಿ ಕೆಲಸ ಮಾಡಿದರು, ಪೊಲೀಸ್ ಇಲಾಖೆಯವರಿರ್ಬೋದು, ಪೊಲೀಸ್ ಸಿಬ್ಬಂದಿಯವರು ಇರ್ಬೋದು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟೀಸು, ಹೀಗೆ ಇತರ ಇಲಾಖೆಗಳ ಸಿಬ್ಬಂದಿಯವರು ಕೂಡ ಇದರಲ್ಲಿ ಸೇರ್ಪಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ ಮೊದಲನೇ ಡೋಸು ತೆಗೆದುಕೊಂಡ ಮೇಲೆ 28 ದಿವಸಗಳ ನಂತರ ಎರಡನೇ ಡೋಸನ್ನು ತೆಗೆದುಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಸರಿಸುಮಾರು 45 ದಿವಸಗಳ ಬಳಿಕ ನಮ್ಮಲ್ಲಿ ಇಮ್ಯುನೋಜೆನಿಸಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಅಲ್ಲಿವರೆಗೂ ಕೂಡ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು ಅನ್ನುವಂತಹ ಮಾತನ್ನು ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಇವತ್ತು ಪ್ರಾರಂಭಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೇ ಪ್ರಾಶಸ್ತ್ಯ ಅಂತೇಳಿ ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಯಾರೂ ಕೂಡ ಆತಂಕದಿಂದ ಇರೋದು ಬೇಡ. ಇದು ಸಂಪೂರ್ಣ ಸುರಕ್ಷಿತ ಇದೆ. ಅನೇಕ ಟ್ರಯಲ್ಸ್ ಇವತ್ತು ಕ್ಲಿನಿಕಲ್ ಟ್ರಯಲ್ಸ್ ಆಗಿದೆ. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತದಲ್ಲಿ ಸಾವಿರಾರು ಅದರ ದಾಖಲಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಭಯ ಬೀಳ್ದಿರ, ಆತಂಕ ಇಲ್ದಿರ ಇದನ್ನು ಸುರಕ್ಷಿತವಾಗಿ ತೆಗೆದುಕೋಬೋದು ಅಂತ ಕೂಡ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಈಗಾಗಲೇ ಹೇಳಿದ್ದೇವೆ, ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಿದ್ಧ ಮಾಡಿದೆ. ಅದಕ್ಕೆ ಜೊತೆಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ ವಾಕ್-ಇನ್ ಫ್ರೀಜರನ್ನು ಇವತ್ತು ನಮಗೆ ಹೆಚ್ಚುವರಿಯಾಗಿ ಕೂಡ ನೀಡ್ತೇವೆ ಅಂತ ಕೂಡ ನಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಹೌದು, ಈಗ 16ನೇ ತಾರೀಕು ಆಗಬೇಕು ಅಂತಂದರೆ ಈ 2-3 ದಿವಸದಲ್ಲಿ ಎಲ್ಲ ಸಿದ್ಧತೆಗಳು ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಇರಬೇಕಲ್ವಾ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕಳೆದ 2-3 ದಿವಸದಿಂದ ಕೂಡ ಮಾಡ್ಕೊಂಡಿದ್ವಿ. ಆಗ್ತದೆ, ಈಗೆಲ್ಲ ಪೂರೈಕೆ ಆಗಿ ಸರಬರಾಜು ಕೂಡ ಮಾಡಿ ನಾವು ಎಲ್ಲದರಲ್ಲಿ ಕೂಡ ಎಲ್ಲ ಜಿಲ್ಲೆಗಳು ಕೂಡ ಕಳಿಸ್ಕೊಟ್ಟಿರ್ತೀವಿ. 16ರಿಂದ ಪ್ರಾರಂಭ ಆಗಬೇಕು ಅಂತಂದರೆ ಲಸಿಕೆ ಇರಬೇಕಲ್ವ, ಅಲ್ಲಿ ಮುಟ್ಟಿದೆ, ಸದ್ಯದಲ್ಲೇ ಮುಟ್ಟಿದೆ. ಈಗ 50 ವರ್ಷ ಮೇಲ್ಪಟ್ಟಾಗಲಿ 50 ವರ್ಷ ಕೆಳಗಡೆ ಇರ್ತಕ್ಕಂಥವ್ರಿಗೆ, ಇತರೆ ರೋಗಗಳಿರ್ತಕ್ಕಂಥವ್ರಿಗೆ ಮೊದಲನೇ ಪ್ರಾಶಸ್ತ್ಯದಲ್ಲಿ, ಇದಾದ ಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ 3 ಕೋಟಿ ಜನರು ಎಲ್ಲ ಈ ವರ್ಗ ಆದಮೇಲೆ ಎರಡನೇ ಹಂತದಲ್ಲಿ ಯಾರಿಗೆ ಕೊಡ್ತಾರೆ ಅಂದರೆ ಯಾರಿಗೆ ಇತರ ರೋಗಗಳಿರ್ತದೆ,
ಅದರ್ ಸಿಂಪ್ಟಮ್ಸ್, ಅದರ್ ಕೋಮಾರ್ಬಿಡಿಟೀಸ್ ಇರ್ತದೆ. ಅವ್ರು 50 ವರ್ಷ ಮೇಲ್ಪಟ್ಟಾದರೂ ಇರಲಿ, ಕೆಳಗಡೆ ಆದರೂ ಇರಲಿ, ಅಂಥವರನ್ನು ಗುರುತಿಸಿ ಅವ್ರಿಗೆ ಕೊಡಬೇಕು ಅಂತೇಳಿ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. 235. ಥ್ಯಾಂಕ್ ಯು. ಪ್ರಧಾನಮಂತ್ರಿಗಳು ಬಹಳ ಪ್ರಮುಖವಾದಂಥ ಈ ಕೋವಿಡ್ ಕಾಯಿಲೆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ದೇಶದಲ್ಲಿ ಫಸ್ಟ್ ಫೇಸಲ್ಲಿ 3 ಕೋಟಿ ಜನರಿಗೆ ಲಸಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ನಾಟಕಕ್ಕೆ 16/1/21ರಿಂದ ಫಸ್ಟ್ ಫೇಸಲ್ಲಿ ಸುಮಾರು 16 ಲಕ್ಷ ಫ್ರಂಟ್ಲೈನ್ ವರ್ಕರ್ಸ್ಗೆ, ಅಂದರೆ ಆರೋಗ್ಯ, ಕಂದಾಯ, ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ 1 ಡೋಸು 28 ದಿನಗಳ ನಂತರ 2ನೇ ಡೋಸು ನೀಡುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ 235 ಕೇಂದ್ರಗಳಲ್ಲಿ ವ್ಯಾಕ್ಸಿನೇಷನ್ಗೆ ನೀಡಲಾಗುತ್ತೆ. 2 ರೀತಿಯ ವ್ಯಾಕ್ಸಿನೇಷನ್ ನೀಡಲಾಗುತ್ತೆ. ಒಂದು ಕೋವಿಕ್ಷನ್, ಇನ್ನೊಂದು ಕೋವಿಶೀಲ್ಡ್. ಈ ರಾಜ್ಯದಲ್ಲಿ ಕೋಲ್ಡ್ ಚೈನ್ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ಗಳು ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ. ಈ ಒಂದು ಐತಿಹಾಸಿಕ ಒಂದು ತೀರ್ಮಾನ, ಈ ಒಂದು ಸಲಹೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಸೊ ಲಸಿಕೆ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೌಮ್ಯ, ಈಗ ಆಲ್ರೆಡಿ 16ರಿಂದ ಲಸಿಕೆ ವಿತರಣೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೊ ಸ್ಟೋರೇಜ್ ಇಂದ ಹಿಡಿದು ವಿತರಣೆ ಬಗ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಯಾವುದೇ ಗೊಂದಲ ಇಲ್ಲದಂತೆ ಆಗೋಗಿದೆಯಾ ಈಗ, ಹೇಗೆ? ಹೌದು ಸೌಮ್ಯ, ಲಸಿಕೆ ಬರುತ್ತೆ ಅನ್ನೋದು ಗೊತ್ತಾದಾಗಿಂದನೇ ಆಲ್ಮೋಸ್ಟ್ 1-1.5 ತಿಂಗಳಿಂದನೇ ಆರೋಗ್ಯ ಇಲಾಖೆ ಇಡೀ ಇರುವಂತಹ ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್ ನ ರಿಜಿಸ್ಟರ್ ಮಾಡಿದೆ. ಅದರ ಜೊತೆನಲ್ಲಿ ಯಾವೆಲ್ಲ ರೀತಿಯ ತರಬೇತಿಗಳನ್ನ ಕೊಡಬೇಕು, ಯಾವ್ಯಾವ ಸೆಂಟರ್ ಅಲ್ಲಿ ಎಷ್ಟೆಷ್ಟು ಲಸಿಕೆಗಳಾಗ್ಲಿ ಅಥವಾ ಸಿಬ್ಬಂದಿ ಆಗ್ಲಿ ಬೇಕಾಗುತ್ತೆ ಅನ್ನೋದ್ರ ಕಂಪ್ಲೀಟ್ ಒಂದು ಮಾಹಿತಿಯನ್ನ ಪಡ್ಕೊಂಡು ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ಅಂತ ಹೇಳ್ಬೋದು. ಅದರಲ್ಲೂ ಈಗ ಕೋಲ್ಡ್ ಚೈನ್ ನ ಜಾಲವನ್ನ ಸಂಪೂರ್ಣವಾಗಿ ರೆಡಿ ಇಟ್ಕೊಳ್ಳಾಗಿದೆ. ಯಾಕಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೋವಿಶೀಲ್ಡ್ ನಮಗೆ ರಾಜ್ಯಕ್ಕೆ ಬರುವಂತಹ ಒಂದು ಲಸಿಕೆ ಇದು 2 ಡಿಗ್ರಿಯಿಂದ 8 ಡಿಗ್ರಿ ಒಳಗಿನ ಟೆಂಪರೇಚರ್ ಅಲ್ಲೇ ಇರಬೇಕಾಗುತ್ತೆ ಈ ಒಂದು ಲಸಿಕೆ. ಆ ಒಂದು ಕಾರಣಕ್ಕೋಸ್ಕರ ಆ ಟೆಂಪರೇಚರ್ ಮೇಂಟೈನ್ ಮಾಡೋದು ತುಂಬಾ ಪ್ರಮುಖವಾಗಿರುತ್ತೆ. ಇದಕ್ಕೆ ರಾಜ್ಯದಲ್ಲಿ ಬೆಂಗಳೂರು, ಬೆಳಗಾವಿ 2 ಸೆಂಟರ್ಗಳಿಗೆ ಬಲ್ಕ್ ಅಲ್ಲಿ ಬರುತ್ತೆ. ಅಲ್ಲಿಂದ ಬೇರೆ ಬೇರೆ ಕಡೆಗೆ ಡಿಸ್ಪ್ಯಾಚ್ ಆಗುವಂತದ್ದು. ಈಗಾಗಲೇ ಸಿರಿಂಜ್ಗಳು ಬಂದು ಎಲ್ಲಾನು ಹೋಗಿದೆ ನಿಜ, ಆದ್ರೆ ಲಸಿಕೆ ಬಂದ ನಂತರ ಆ ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ 6 ಹಂತಗಳಲ್ಲಿ ಕೋಲ್ಡ್ ಚೈನ್ ಅನ್ನ ರೂಪಿಸಲಾಗಿದೆ. ಸೊ ಈ ಎಲ್ಲಾ ಕಡೆ ಕೂಡ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರ್ ಗಳನ್ನ ಸ್ಥಾಪನೆ ಮಾಡಿ ಅಲ್ಲಿಂದ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅಷ್ಟೆಷ್ಟು ಮಟ್ಟದಲ್ಲಿ ಲಸಿಕೆಯನ್ನ ಹಂಚಿಕೆ ಮಾಡೋದಕ್ಕೆ ಈಗಾಗಲೇ ತರಬೇತಿಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ವ್ಯಾಕ್ಸಿನ್ ರೆಡಿ ಇಡಲಾಗಿದೆ. ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ.